ಪಂಪಾನಿದಿಂದ ನೇರ ದರ್ಶನ. ನೀವು ನೋಡ್ತಿರ್ಬೋದು, ನಿನ್ನೆ ಮೊನ್ನೆ ಎಲ್ಲ ಜನ ಜಾಸ್ತಿ ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ಆದರೆ ಇವತ್ತಿನ ದಿವಸ ಜಾಸ್ತಿ ಜನ ಏನಿಲ್ಲ, ಭಾಳ ವಿರಳ ಇದೆ ಭಕ್ತಾದಿಗಳ ಸಂಖ್ಯೆ. ನೋಡಿ, ಪಂಪಾ ನದಿ ಸ್ನಾನ ಮಾಡ್ಬೇಕಾದ್ರೆ ಕೇರಳ ಗೌರ್ಮೆಂಟ್ ಅವ್ರು ಅನೌನ್ಸ್ ಮಾಡಿದ್ದಾರೆ, ಮೂಗಿಗೆ ನೀರು ಹೋಗೋ ಥರ ಎಲ್ಲ ಸ್ನಾನ ಮಾಡಬೇಡಿ ಅಂತ ಅಂದ್ಬಿಟ್ಟು. ದಯಮಾಡಿ ಮೂಗು ಮುಚ್ಕೊಂಡು ಸ್ನಾನ ಮಾಡಿ, ಇಲ್ಲ ಕುತ್ತಿಗೆವರೆಗೂ ಸ್ನಾನ ಮಾಡಿ, ಒಳ್ಳೇದದು. ನಮ್ಮ ಆರೋಗ್ಯ ನಮಗೆ ಒಳ್ಳೆಯದು. ಭಾಳ ಹುಷಾರಿಂದಿರಿ. ನೀರು ತುಂಬಾ ಕಡಿಮೆ ಇದೆ ಪಂಪಾ ನದಿಲಿ ಇವಾಗ. ನೋಡ್ತಾ ಇರ್ಬೋದು, ಮಂಡಿವರೆಗೂ ಬಂದಿದೆ ಅಷ್ಟೇ. ದಿನಾಂಕ 19/11 ಸಂಜೆ 6 ಗಂಟೆಗೆ ಲೈವ್ ಬರ್ತಾ ಇರೋದು. ಎಲ್ಲರೂ ಮಲ್ಕೊಂಡು ಮುಳುಗ್ತಾ ಇದ್ದಾರೆ ನೀರು ಕಡಿಮೆ ಇರೋದ್ರಿಂದ. ಜನನೂ ಜಾಸ್ತಿ ಇಲ್ಲ, ನೋಡ್ತಾ ಇರ್ಬೋದು. ಇವಾಗ ಮಳೆ ಹನಿತಾ ಇದೆ ನಿಧಾನವಾಗಿ, ಹನಿಯಾಗಿ ಹನಿತಾ ಇದೆ. ನಮ್ಮ ಗುರುಸ್ವಾಮಿಗಳು ಮುಳುಗಿ ಅಂತ ಹೇಳ್ಬಿಡಿ. ಸಮಯ ಹೇಗಿದೆ? ರಶ್ ಹೇಗಿದೆ? ಏನಿಲ್ಲ ಸಮಯ ಆಯ್ತಾ. ಸಾರ್ವಜನಿಕರು ಇಲ್ದೋದು ಸುಮ್ಮನೆ ಪಂಗಲ್ಸು ಕಾಯಿಲೆ ಅದಿದೋ ತಪ್ಪಿಸಿದ್ದಾರೆ. ಯಾವುದು ಕಾಯಿಲೆಯಲ್ಲಿ ಯಾವ್ದು ಚೆಕಪ್ ನಡೀತಾ ಇಲ್ಲ, ಏನಿಲ್ಲ ಸಮಯ. ಆರಾಮಾಗಿ ಫ್ರೀ ಆಗಿದೆ. ಆ ಥರ ಎಲ್ಲ ಹೇಳ್ಬಾರ್ದು. ಇದು ಗೌರ್ಮೆಂಟ್, ಕೇರಳ ಗೌರ್ಮೆಂಟ್ ಅನೌನ್ಸ್ ಮಾಡಿರೋದು. ಅದೆಲ್ಲ ನೆಗ್ಲೆಕ್ಟ್ ಮಾಡಬಾರ್ದು ಅವನ್ನೆಲ್ಲಾನು. ನೀವು ಬೇರೆ ಇಲ್ದ ಹೋದವರು ರಕ್ಷಿರೋದು ಅದು ನಿಮಗೆ ಇವತ್ತು ಗೊತ್ತಾಗಲ್ಲ, ಒಳಗಡೆ ಹೋದ್ಬೇಡಿ. ಏನೂ ಇಲ್ಲ, ಯಾವ ತೊಂದರೆ ಇಲ್ಲ. ದಯವಿಟ್ಟು ಆರಾಮಾಗಿ ಫ್ರೀ ಇದೆ, ರೆಸ್ಟ್ ಇಲ್ಲ. ಹತ್ತೆ ಮನೆಯಲ್ಲ ರೆಸ್ಟ್ ಇತ್ತು, ಸ್ಟಾರ್ಟಿಂಗ್ ಭಾಗ ತೆಗೆದಿರೋ ಕಾರಣ ರೆಸ್ಟ್ ಇತ್ತು. ಈಗ ಯಾವ್ದು ರೆಸ್ಟ್ ಇಲ್ಲ. ದಯವಿಟ್ಟು ಎಲ್ಲ ಆರಾಮಾಗಿ ಬಂದು ಅಯ್ಯಪ್ಪನ ದರ್ಶನ ಮಾಡಿ ಹೋಗಿ, ಒಳ್ಳೆದಾಗತ್ತೆ. ಯಾರು ಕೂಡ ಗೌರ್ಮೆಂಟ್, ಕೇರಳ ಸರ್ಕಾರ ಹೊರಡಿಸಿರುವಂತಹ ಅಮೀಬಾ ಇದನ್ನ ಕಡೆಗಣಿಸ್ಬೇಡಿ. ಬಹಳ ಹುಷಾರಾಗಿರಿ, ಮುಳುಗಕ್ಕೆ ಹೋಗ್ಬೇಡಿ. ಐ ಥಿಂಕ್ ನನ್ನ ಪ್ರಕಾರ ಕುತ್ತಿಗೆ ಮಟ್ಟಿಗೆ ಬರೋ ಥರ ಮುಳುಗ್ಬಿಟ್ಟಿದ್ರೆ ಒಳ್ಳೇದು. ನೋಡಿ, ನೀರು ಆಳ ಏನಿಲ್ಲ, ತುಂಬ ಸ್ವಲ್ಪ ಇದೆ. ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ. ಫುಲ್ ಮಳೆ ಬರೋ ಥರ ಆಗಿದೆ ಆಲ್ರೆಡಿ. ಎರಡೂ ಸೈಡ್ ಜನ ಇದ್ದಾರೆ. ನಿನ್ನೆ ಮೊನ್ನೆ ಬಂದಷ್ಟು ರಶ್ ಇಲ್ಲ ನಾವು ನೋಡ್ತಾ ಇರೋ ಪ್ರಕಾರ. ಮುಂದೆ ಏನು ಹೆಂಗಿದೆಯೋ ನೋಡಬೇಕು, ತೋರಿಸ್ತೀನಿ ಪ್ರತಿಯೊಂದು ಹಂತ ಹಂತವಾಗಿ ಅಯ್ಯಪ್ಪ ಭಕ್ತಾದಿಗಳಿಗೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ.